ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮೀ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಜಗತ್ತನ್ನೇ ನಿಯಂತ್ರಿಸ ಬಯಸುವವನು ಮೊದಲಿಗೆ ತನ್ನನ್ನ ತಾನು ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಜಗತ್ತನ್ನ ಗೆಲ್ಲೋಕೆ ಮುಂಚೆ ನಮ್ಮನ್ನ ನಾವು ಗೆದ್ಕೋಬೇಕು ಅಂತ ಹೇಳ್ತಾ ಗುರೂಜಿ ಕಾಯ್ತಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣವಾ? ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ಗುರುಜಿ, ನಮ್ಮ ಕರ್ಮಗಳನ್ನ ಕಳ್ಕೊಳ್ಳಿಕ್ಕಾಗಿ ಪಿತೃಗಳಿಗೆ ನಾವು ಸಂತೃಪ್ತಿ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಿದ್ದೀರಾ ಈ ಒಂದು ಪಿತೃಪಕ್ಷದಲ್ಲಿ. ಹಾಗಾಗಿ ನೆನ್ನೆನೆ ಎಚ್ಚರಿಕೆ ನೀಡಿದ್ರಿ, ಮಾಂಸಾಹಾರಿಗಳಿಗೆ ಒಂದು ಮಾತನ್ನ ಹೇಳ್ತೀನಿ, ನೀವು ಎಡೆ ಇಡುವಾಗ ಮಾಂಸಾಹಾರವನ್ನ ಮಾಡ್ಬೇಕಾ ಬೇಡವಾ ಅಂತ ತಿಳಿಸ್ತೀನಿ ಅಂತ ಹೇಳ್ತಿದ್ರಿ. ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಮ್ಮ ನಿಮ್ಮ ಎಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ, ಬ್ರಹ್ಮಾಂಡ ಲೋಕವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಆ ಸೃಷ್ಟಿ ನಿಯಮವನ್ನ ಉಲ್ಲಂಘನೆ ಯಾವ ಕಾರಣಕ್ಕೂ ಮಾಡಬೇಡಿ, ಬ್ರಹ್ಮಾಂಡದಲ್ಲೇ ವಾಸವಾಗಿ ಅಂತ ಹೇಳಿ ಎಷ್ಟೋ ವಿಶೇಷಗಳನ್ನು, ಸನಾತನ ಧರ್ಮದ ಮೌಲ್ಯಗಳನ್ನು ಧರ್ಮಕ್ಕೆ ಶಾಸ್ತ್ರವಾಗಿ ಸಂಪ್ರದಾಯವಾಗಿ ಅಂದಿನ ಕಾಲದಿಂದ ಬಿಟ್ಟು ಕಳಿಸಿದ್ದ. ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ವಾರದ ಪಿತೃಪಕ್ಷದ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಹೇಳಿದೆ, ಶಿವನ ನೆನೆಸ್ಕೊಂಡವರು ಭಾನುವಾರದ ದಿವಸ, ಪರಿಪೂರ್ಣವಾಗಿರ್ತಕ್ಕಂಥ ಮಂಗಳವಾರದ ದಿವಸ ಗುರು ಅನುಗ್ರಹವನ್ನು ಪಡೆದಾಗ ಆ ಗುರುವಾರದ ದಿವಸ, ಶಿವನ ಜೊತೆಗೆ ಮಹಾವಿಷ್ಣು ನೆನೆಸ್ಕೊಂಡು ವಿಷ್ಣು ವಂಶಸ್ಥರು ಮಾಡಬೇಕಾದ್ದು ಸೋಮವಾರ ದಿವಸ, ತದನಂತರ ಬುಧವಾರ ದಿವಸ ಮತ್ತು ಶನಿವಾರ ದಿವಸ. ಗೋತ್ರ ಗೊತ್ತಿಲ್ಲದಿದ್ದವರು ಈ ರೀತಿಯಾಗಿ ಶಿವನ ಗೋತ್ರ, ವಿಷ್ಣು ಗೋತ್ರ ಅಂತ ಹೇಳ್ಕೊಂಡು ಈ ದಿವಸಗಳು. ಶುಕ್ರವಾರ ಬಿಟ್ಬಿಟ್ರಲ್ಲ ಗುರುಗಳೇ ಅಂದ್ಕೊಂಡಿದ್ದಾರೆ ಬಹಳ ಜನ. 6 ದಿವಸಗಳ ಕಾಲದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಅನ್ನೋದು ಶುಕ್ರಾಚಾರ್ಯರು, ಅದು ಅಮ್ಮನವ್ರಿಗೆ ಸೇರ್ಪಡ್ತಕ್ಕಂಥ ವಿಚಾರ. ಶನಿವಾರ ಮತ್ತೆ ಬಂದರೂ ಸಹ ಆ ಶುಕ್ರವಾರ ಅಮ್ಮನವರಿಗೆ. ಅದಕ್ಕೆ ಏನು ಹೇಳ್ತಾರೆ, ಯಾರು ಕುಲ ಗೋತ್ರ ಗೊತ್ತಿಲ್ಲದಿದ್ದವರು, ಅನಾಥರಾಗಿ ಬೆಳೆದವರು. ಎಷ್ಟೋ ಜನ ಜೀವನದಲ್ಲಿ ನಿಮಗೆ ಇನ್ನೊಂದು ವಿಚಾರ ತಿಳಿಸ್ಬೇಕು ಅಂದರೆ, ಯಾರಿಗೆ ತಂದೆ ತಾಯಿ ಹುಟ್ಟದಾನೆ ಸತ್ತು ಹೋಗಿದ್ರೆ, ನನಗೆ ಯಾರು ಬೆಳೆಸಿದ್ರು ಗೊತ್ತೇ ಇಲ್ಲ ಅಂತಕ್ಕಂಥ ಅನಾಥರಿದ್ದರೆ, ಅಥವಾ ವಂಶ ಪಾರಂಪರ್ಯವಾಗಿ ಬೆಳ್ಕೊಂಬಂದಿರತಕ್ಕಂಥ ನೀವು ಏನಾದರೂ ಒಂದು ಜಾಯಿಂಟ್ಗಿಂತ ಮಿಶ್ರಣವಾಗಿ ಹುಟ್ಟಿದ್ದರೆ, ಅಂದರೆ ಲವ್ ಮ್ಯಾರೇಜ್ ಆಗಿ ಆ ಬೆರ್ಕೆ ಆಗಿರ್ತಕ್ಕಂಥ ಒಂದು ಪರಿವರ್ತನೆ, ಈ ಮೂಲಿಕೆ ಆ ಮೂಲಿಕೆ, ಈ ಗಿಡ ಆ ಗಿಡ, ಆ ಪಕ್ಷಿ ಈ ಪಕ್ಷಿ, ಈ ಸಂಸಾರ ಆ ಸಂಸಾರ, ಹೀಗೆ ಸೇರ್ಕೊಂಡು ಬಂದಿರತಕ್ಕಂಥ ಸಂತಾನ ಏನಾದರೂ ಹುಟ್ಟಿದರೆ ಅವರಿಗೆ ಆ ವಿಶೇಷವಾಗಿರ್ತಕ್ಕಂಥ ಅವಕಾಶ ಶುಕ್ರವಾರದಂದು. ಅಂದರೆ ನೀವೇನು ಮಾಡ್ತೀರಾ, ಶುಕ್ರ ದೋಷ ಇದ್ದರೇನೆ, ರಾಹು ನೋಡಿದ್ರೇ ಆ ವಿಶೇಷವಾಗಿರ್ತಕ್ಕಂಥ ಸೇರ್ಪಡೆ, ಬೇರೆ ಅನ್ಯ ಪ್ರಭಾವ, ಆ ಅನ್ಯ ಪ್ರಭಾವಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ದಿನಗಳು ಈ ಶುಕ್ರವಾರ ಒಂದೇ ದಿವಸ. ಶುಕ್ರಾಚಾರ್ಯರು ದೈತ್ಯ ರಾಕ್ಷಸರು ಇದ್ದರೆ, ದೈತ್ಯರ ಅನುಗ್ರಹ ಇದ್ದರೆ, ದೈತ್ಯ ರಾಕ್ಷಸರಲ್ಲಿ ಅತಳ ವಿತಳ ಸುತಳ ರಸ ಅತಳ ತಲಾತಳ ಮಹಾತಳ ಪಾತಾಳ ಇದ್ದ ಹಾಗೆ ಯಕ್ಷ ಕಿನ್ನರ ಕೆಂಪುರುಷ ಗಂಧರ್ವ ಲೋಕದಿಂದ ಇವರು ಪೂರ್ವ ಜನ್ಮರ ಆಗಿದ್ದರೆ ಮಾತ್ರ ಈ ಪ್ರೀತಿ ವಾತ್ಸಲ್ಯಗಳು. ಅದಕ್ಕೆ ಇಂಥ ಒಂದರಿಗೆಲ್ಲ ಶುಕ್ರವಾರದಲ್ಲಿ ದೈವಾಚರಣೆ ಸಂಸ್ಕಾರಗಳು, ಇವರಿಗೆಲ್ಲ ಪಿತೃಪಕ್ಷದ ದಿನಗಳು. ನೀವೆಲ್ಲ ಇವತ್ತಿನ ದಿವಸ ಮಾಂಸಾಹಾರದ ವಿಚಾರವನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳ್ಕೊಳ್ಳಿ. ಮಾಂಸಾಹಾರದ ವಿಚಾರವನ್ನು ಹೇಳ್ತಾ ಇದ್ದೀನಿ, ಗಮನ ಮತ್ತೆ ಕೊಟ್ಟು ಕೇಳ್ಕೊಳ್ಳಿ. ಈ ಮಾಂಸಾಹಾರ ವಿಚಾರವನ್ನು ಹೇಳಬೇಕಾದ್ರೆ ನೀವು ಗಮನ ಕೊಟ್ಟು ಕೇಳದೇ ಇದ್ದರೆ, ಹಠ ಮಾಡಿ ಅವ್ರು ಏನು ಹೇಳೋದು ಅಂತ ಭಾಳ ಜನ ಆಟಗಳನ್ನು ಆಡಿದ್ರೆ ಅನುಭವಿಸುವಾಗ ನಾನಲ್ಲ ಇರಲ್ಲ, ನೀವು ಅನುಭವಿಸೋದು. ಅದಕ್ಕೆ ನಿಮ್ಮ ಅನುಭವಿಸ್ತಕ್ಕಂಥ ಅವಕಾಶ ಮಾಡ್ಕೋಬೇಡಿ, ಹಳ್ಳದಲ್ಲಿ ಬಿಡಬೇಡಿ ಅಂತ ಬುದ್ಧುಂಟೆ ಬೂತಿನೂ ಅಂತ ಹೇಳಿ ನಾವು ಈ ಕಡೆ ಬೇಡಪ್ಪ ಹಳ್ಳ ಇದೆ ಬನ್ರಿ ಈ ಕಡೆ ಅಂತ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಭೂತ ಪ್ರೇತ ಪಿಶಾಚ ಇಷ್ಟವಾಗಿರ್ತಕ್ಕಂಥದ್ದು ಎರಡೇ, ಒಂದು ಮಾಂಸಾಹಾರ, ಎರಡನೇದು ಸಿಹಿ ತಿಂಡಿ. ಆ ಸಿಹಿಯಲ್ಲಿ ಗೂಡಾನ್ನವನ್ನು ನೈವೇದ್ಯ ಮಾಡ್ಕೋಬೋದು, ಸಜ್ಜಪ್ಪ ಅಂತ ಕಜ್ಜಾಯವನ್ನು ಮಾಡ್ಬೋದು. ಎರಡನ್ನು ಬಿಟ್ಟರೆ ಇನ್ಯಾವ ಕಾಲಕ್ಕೂ ಮಾಂಸಾಹಾರವನ್ನು ದಾನವಾಗಿ ಕೊಡಬೇಕೆ ಹೊರತು, ನೀವುಗಳು ನೈವೇದ್ಯವನ್ನು ಇಟ್ಟರೆ ಪ್ರೇತಗಳು ಮನೆಯಲ್ಲಿ ಆಹ್ವಾನ ಆಗತ್ತೆ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಸತ್ತಾಗ ಸಜ್ಜಪ್ಪ, ಅದೇ ರೀತಿಯಾಗಿ ಸ್ವೀಟು, ಈ ರೀತಿ ನೈವೇದ್ಯ ಮಾಡ್ತಕ್ಕಂಥದ್ದು. ಸಜ್ಜಪ್ಪ ಅಂತಕ್ಕಂಥದ್ದು ಮೈದಾ ಹಿಟ್ಟಲ್ಲಿ ಕರ್ಕಡು ಬಿದ್ದ ಹಾಗೆ ಗುಂಡಿಗೆ ಪೂರಿ ಇದ್ದ ಹಾಗೆ ಸ್ವೀಟ್ ಮಾಡಿ, ಸ್ವೀಟ್ ಪೂರಿಗಳನ್ನಾಗಿ ಮಾಡಿ, ರವೆ ಉಂಡೆಗಳು ಮಾಡಿದಾಗ ಬ್ರಾಹ್ಮಣ ಕುಲದವರು ಈ ರೀತಿ ನೈವೇದ್ಯಗಳು ಮಾಡ್ಕೊತಾರೆ. ಬೇರೆ ಅನ್ಯದವರು, ಎಲ್ಲ ವರ್ಗದವರು, ಕ್ಷತ್ರಿಯರಾಗಲಿ, ಸಾಮವೇದ
ಆ ವಿಶೇಷವಾಗಿರ್ತಕ್ಕಂಥ ವೈಶ್ಯರಾಗಲಿ ಅಥವಾ ಶೂದ್ರಾದಿಗಳಾಗಲಿ ಇದನ್ನೆಲ್ಲ ಪರಿವರ್ತನಾ ಸ್ವರೂಪಕ್ಕೆ ನಿಮಗೆ ಯಾರೂ ಹೇಳ್ಕೊಡದಿದ್ದ ಪಕ್ಷದಲ್ಲಿ ಎಲ್ರಿಗೂ ಸಿಸ್ಟಮ್ ಆಗಿ ಹೇಳ್ತಾ ಇದ್ದೀನಿ, ನೀವಿಷ್ಟೂ ಜನ ಮಾಂಸಾಹಾರವನ್ನು ಏನು ಸ್ವೀಕರಿಸ್ತಾ ಇದ್ದೀರಾ, ಶ್ರಾವಣ ಮಾಸಕ್ಕೆ ಹೇಗೆ ಬಿಡ್ತೀವೋ ಆ ರೀತಿ ಪಿತೃಪಕ್ಷಗಳಲ್ಲಿ ಪಿತೃಗಳಿಗೆ ತ್ಯಾಗವಾಗಿ ದಾನವಾಗಿ ಕೊಡಬೇಕು. ದಾನವಾಗಿ ಕೊಡ್ತಕ್ಕಂಥದ್ದು ಹೇಗೆ, ತ್ಯಾಗವಾಗಿ ಬಿಡಬೇಕಾದ್ರೇನು. ನೀವುಗಳು ದಯವಿಟ್ಟು ಯಾವ ಕಾಲಕ್ಕೂ ಎಡೆಗಳನ್ನಿಡಬೇಕಾದ್ರೆ ಪಾಪ ಅವನಿಗೆ 90-60 ತುಂಬ ಇಷ್ಟ ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಬ್ರ್ಯಾಂಡಿ, ನಮ್ಮ ತಾತ ಬ್ರ್ಯಾಂಡಿ ಕುಡಿತಾ ಇದ್ರು, ಅದನ್ನ ಎತ್ತಿಡಿ ಒಂದು ಬಾಟ್ಲು, ಸಿಗರೇಟು ಭಾಳ ಸೇರ್ತಾ ಇದ್ರು ಅದೊಂದು ಪ್ಯಾಕೆಟು, ಬೀಡಿ ಸೇರ್ತಾ ಇದ್ರು 2 ಕಟ್ ಎಕ್ಸ್ಟ್ರಾ, ಯಾವ ನನ್ನ ಮಗ ಇದನ್ನೆಲ್ಲ ಇಡು ಅಂತ ಹೇಳಿ ಶಾಸ್ತ್ರ ಮಾಡಿದವನು. ಖಂಡಿತ ಹೇಳ್ತೀನಿ, ನೀವು ಈ ರೀತಿ ಇಟ್ಕೊಂಡ್ರಿ ಅಲ್ಲಿ ಅವನಿಗೆ ಹಚ್ಚತಕ್ಕಂಥ ಬೆಂಕಿ ನಿಮ್ಮ ಕೆಳಗಿಡ್ತಾನೆ, ಜೀವನ ಪೂರ್ತಿ ಉಟ್ಕೊಂಡು ಸುಟ್ಕೊಂಡು ಸಾಯ್ಬೇಕು. ಹುಷಾರ್ ಹೇಳಿದ್ದೀನಿ. ಯಾವ ಕಾಲಕ್ಕೂ ತಾತನಿಗಿಷ್ಟ ಮಾಂಸ ಅಂದ್ಬಿಟ್ಟು, ಇಲ್ಲ ಅವನಿಗೆ ಮೀನು ತುಂಬ ಇಷ್ಟ ಅಂತ ಮೀನು ಮಾಡೋದು, ಇವನಿಗಿಷ್ಟ ಅಂತ ಸತ್ತಾಗಲೇ ನೀವು ಅವನು ಬದುಕಿದ್ದಾಗ ಕೊಡದೇ ಇರೋದನ್ನು ಸತ್ತಾಗಿ ಏನು ಕೊಡ್ತೀರಾ ನಿಮ್ಮ ಪಿಂಡ. ಅದಕ್ಕೋಸ್ಕರ ಪಿಂಡ ಮಾತ್ರ ಇಡೋದು ಕಲ್ತ್ಕೊಳ್ಳಿ, ಈ ಥರ ಎಲ್ಲ ಮಾಡಬೇಡಿ. ಊಟವನ್ನು ಎಡೆ ಇಡಬೇಕಾದ್ರೆ ಎಲೆಯನ್ನು, ಬಾಳೆ ಎಲೆಯನ್ನು ಅವರ ಫೋಟೋ ಮುಂದೆ ಇಡ್ತೀರ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ಮಹಾಲಯ ಅಮಾವಾಸ್ಯೆ ದಿವಸ ಆದರೆ ಪಿತೃಪಕ್ಷಗಳಲ್ಲಾಗಲಿ ಫೋಟೋ ಮುಂದೆ ಇಟ್ಟಿರ್ತಕ್ಕಂಥ ಎಡೆಯನ್ನಾಗಲಿ ದಯವಿಟ್ಟು ಯಾರು ತಿನ್ನಬಾರ್ದು. ನಾನು ದಯವಿಟ್ಟು ಅನ್ನೋ ಪದವನ್ನು ಬಳಸಿದಾಗ ಇದು ದಯವಿಟ್ಟು ಅನ್ನೋದು ಕಠೋರವಾಗಿರುತ್ತೆ, ಬಳಸಲೇಬಾರ್ದು ಅನ್ನೋದು ಶಿಸ್ತುಬದ್ಧವಾಗಿರುತ್ತೆ. ಬಳಸಿದ್ರೆ ನಿಮ್ಮ ಹಣೆ ಬರ ಕರ್ಮ ಅನ್ನೋದು ಆ ಭಗವಂತನ ಬಿಟ್ಟಿದ್ದು ಅಂತ ಬಿಟ್ಬಿಡ್ತೀವಿ. ಯಾಕೆಂದರೆ ಯಾವ ಕಾಲಕ್ಕೂ ಮಾಂಸಾಹಾರವನ್ನು ನೈವೇದ್ಯ ನೀವಿಟ್ಟರೆ ಆ ಪ್ರೇತ ಅದರೊಳಗೆ ಕೂತಿರುತ್ತೆ. ಫಸ್ಟ್ ಕ್ಲಾಸಾಗಿ ಮಾಡಿದೆ ಕಣೆ ಬೋಂಡ, ಓಹೋ ಮಟನ್ ಕೈಮ, ಓ ಮೀನು ಫಸ್ಟ್ ಕ್ಲಾಸ್, ಕಾಲ್ ಸೂಪು ನಿಮ್ಮ ಅಜ್ಜಿಗೆ ತುಂಬ ಇಷ್ಟ ಅಂತೆ ಪಾಪ, ಅದಕ್ಕೆ ಹಲ್ಲೇ ಇಲ್ಲ ಸೂಪ್, ಅದಕ್ಕೆ ಬಾಯಲ್ಲಿ ತಿನ್ಕೊಂಡು ಅಂತಿತ್ತು, ಅದಕ್ಕೆ ಇಟ್ಟಿದ್ದೀನಿ. ಏನು ಒಬ್ಬೊಬ್ಬರು ವರ್ಣಿಸ್ತಾರೆ ಕೆಲವರು ಮನೆಯಲ್ಲಿ. ಇದನ್ನೆಲ್ಲ ನಾನು ಆ ಕಾಲದಿಂದ ಕೇಳಿಬಿಟ್ಟು ರಾಮಕೃಷ್ಣ ಭಗವಂತ ಯಾಕ್ರೆ ಹಿಂಗೆ ಆಡ್ತೀರಾ ಅಂತ ಎಷ್ಟು ಜನಕ್ಕೆ ಬಾಯ್ಬಿಟ್ಟು ಆಗ ಹೇಳ್ತಿದ್ದೆ. ಎಷ್ಟೋ ಜನಕ್ಕೆ ಕೇಳಿದವರು ಇವತ್ತಿಗೂ ಚೆನ್ನಾಗಿದ್ದಾರೆ. ನಿಜಕ್ಕೂ ನೀವೇನಾದರೂ ಎಡೆ ಇಟ್ಟು ತಿಂದರೆ ಮಕ್ಕಳಿಗೆ ವಾಂತಿ ಭೇದಿಗಳು ಶುರುವಾಗುತ್ತೆ. ನಿಮಗೆ ಗೊತ್ತಿಲ್ಲದೆ ಮಕ್ಕಳು ಅಕಸ್ಮಾತ್ ಹೆಣ್ಣು ಬೇರೆ ಮನೆಯಿಂದ ಬಂದಿರ್ತಾರೆ, ಅಳಿಯಂದ್ರು ಬಂದಿರ್ತಾರೆ. ಹೇಳಿದ್ದೀನಿ ಇವತ್ತೇ, ಯಾವ ಅಳಿಯಂದ್ರೂ ನಿಮ್ಮ ಅಕಸ್ಮಾತ್ ಹೆಂಡತಿ ಮನೆ ಕಡೆ ತಿಥಿ ಊಟಕ್ಕೇನಾದರೂ ಹೋದರೆ ಮುಂಡಾ ಮೋಚ್ತು. ಹೇಳಿದ್ದೀನಿ, ನಿಮ್ಮ ಮನೆ ಕುಟುಂಬ ಯಾರಿಗೆ ತಿಥಿ ಊಟವನ್ನು ಹಾಕ್ತಿರೋ ನಿಮ್ಮ ಮಗಳು ಮಾತ್ರ ಬರಬೇಕೆ ಹೊರತು ಮಗಳ ಮಕ್ಕಳೆಲ್ಲ ಬರ್ಕೂಡ್ದು. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ತಂದೆ ಕಡೆ ತಾಯಿಂದ್ರಿದ್ದರೆ, ತಂದೆ ಕಡೆ ಅಕಸ್ಮಾತ್ ಇದ್ದರೆ ಅವರು ಮಾತ್ರ ಹೋದರೆ ಆಶೀರ್ವಾದ. ಮಕ್ಕಳು ದೊಡ್ಡದಾಗಿ ಬೆಳೆದು ನಿಂತರೆ ಚಿಕ್ಕ ಮಕ್ಕಳು ಬರಲೇಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. ದೊಡ್ಡ ಮಕ್ಕಳಾದರೆ ಅವರೇ ಸ್ವತಃ ಬಂದು ತಾಯಿಯವರ ತಾಯಿ ಅಜ್ಜಿ ಅಥವಾ ತಾಯಿಯವರ ಅಜ್ಜಿ ತಾತ ಈ ಥರ ಬಂದು ನಮಸ್ಕಾರ ಮಾಡಿಕೊಂಡು ಪ್ರಸಾದವನ್ನು, ಸ್ವೀಟು ಏನು ಗುಡ ಅನ್ನ, ಬೆಲ್ಲದನ್ನ ಅಂತೀವಿ. ಈ ಬೆಲ್ಲದನ್ನ ಯಾರ್ಯಾರಿಗೆ ಇಷ್ಟ? ಅಮ್ಮನವ್ರಿಗೆ ಮೊದಲೇ ಇಷ್ಟ, ಪ್ರೇತಗಳಿಗೂ ತುಂಬ ಇಷ್ಟ. ಸೊ ನೀವು ಅಕಸ್ಮಾತ್ ತಿನ್ನಬೇಕಾದ್ರೆ ಆ ಬೆಲ್ಲದನ್ನವನ್ನು ನೈವೇದ್ಯವನ್ನು ಅದಕ್ಕೆ ಗಾಣ ಹಾಕುವಾಗ ಹಸು ಸುತ್ತಾನೇ ಇರುತ್ತೆ. ಯಾವತ್ತೂ ನೋಡಿ, ಬೆಲ್ಲ ಪಾಕವನ್ನು ತೆಗಿಬೇಕಾದ್ರೆ ಹೋಗಿ ಆಲದ ಮನೆ ನೋಡಿ, ಅದು ಸುತ್ತಾ ಇರಬೇಕಾದ್ರೆ ಎಷ್ಟೋ ಜನ ಅನ್ಕೊಂತೀರಾ ಸುತ್ತಕ್ಕೆ ಬಿಟ್ಬಿಟ್ಟಿದ್ದೀನಿ, ಅಭ್ಯಾಸ ಆಗ್ಬಿಡೆ ಅದು ಪಾಡ ಸುತ್ತಾ ಇರುತ್ತೆ. ಒಬ್ಬನು ಓಡಿಸ್ತಾ ಇರ್ತಾನೆ ಮೊದಲು, ಆಮೇಲೆ ಅದಾಗಿ ಸುತ್ತತ್ತೆ. ನೀವು ಅನ್ಕೊಳ್ಳೋದೇನು ಅಂದರೆ ಸುತ್ತಾ ಇದೆ ಅಂತ, ಆದರೆ ಹೇಗೆ ಸುತ್ತಾ ಇದೆ, ಯಾರು ಸುತ್ತಿಸ್ತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ. ಅದನ್ನು ನಾನು ಹೇಳ್ತೀನಿ, ಕಾಯ್ತಾರೆ ಬಂದೆ.